ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಮ್ಮ. ಒಂದ್ ನಿಮಿಷ ಇರಪ್ಪ. ಅಯ್ಯೋ ಮಾದೇಶ್ವರ, ನೀನ್ ಹೆಂಡತಿಗೊಂದ್ ಮಾತು ಹೇಳ್ಬಿಟ್ಟು ಹೋಗಪ್ಪ. ಅಯ್ಯೋ ಅಮ್ಮ, ಅವಳು ಇನ್ನು ಅಂತ ಓದ್ಕೊಂಡೇ ಇರ್ತಾಳೆ. ಅವಳ ಜೊತೆ ಮಾತಾಡ್ಕೊಂಡ್ ಕೂತ್ರೆ ನನ್ಗೆ ಆಫೀಸಿಗೆ ಲೇಟ್ ಆಗುತ್ತೆ. ಅಮ್ಮ, ನಾನು ಹಿಂಗ್ ಬರ್ತೀನಮ್ಮ. ಹುಷಾರಾಗಿ ಹೋಗ್ಬ. ಆಗ್ಲಮ್ಮ. ಪೂಜಾ, ಅಮ್ಮ ಪೂಜಾ, ತಿಂಡಿ ಏನಾದ್ರೂ? ಅದ್ಯಾಕಂಗ್ ಹಚ್ಕೊಂಡಿದ್ದೀರಾ? ನನ್ ಕಿವಿ ಚೆನ್ನಾಗೇ ಇದೆ. ಪೂಜಾ, ಯಾಕಮ್ಮ ಹಿಂಗ್ ಮಾತಾಡ್ತೀಯಾ? ಮದ್ವೆ ಆದ್ಮೇಲೆ ನಾನು ನನ್ ಗಂಡ ಅಮೆರಿಕಾಗ್ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಕನಸ್ ಕಂಡಿದ್ವಿ. ಆದ್ರೆ ನೀವು ಎಲ್ಲಾನು ನಾಶ ಮಾಡ್ಬಿಟ್ರು. ನಿಮ್ಮಿಂದಾಗಿ ನೆನ್ನೆಯವ್ರ ನನ್ ಮೇಲೆ ಕೈ ಎತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಹೇಳಮ್ಮ? ಈ ಊರಲ್ಲಿ ಎಷ್ಟೊಂದು ಅನಾಥಾಶ್ರಮಗಳಿದೆ. ಅಲ್ಲಿ ನಿಮ್ಮಂತವ್ರು ಎಷ್ಟು ಜನ ಇದ್ದಾರೆ. ನೀವು ಸುಮ್ನಾಗ ಅಲ್ಲೇ ಸೇರ್ಕೋಬೇಕು ತಾನೆ. ಸುಮ್ನೆ ನನ್ ಜೀವ ಯಾಕೆ ತಿಂತೀರಾ? ನನ್ ಸೊಸೆ ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನಿಂದ ಅವ್ರ ಸುಖ ಸಂತೋಷ ಹಾಳಾಗ್ತಿದೆ ಅಂದ್ಮೇಲೆ ನಾನೇ ಈ ಮನೇಲಿರೋದು ತಪ್ಪಲ್ವಾ? ನನ್ ಮಗ ಚೆನ್ನಾಗಿರ್ಬೇಕು. ನಾನೇನೋ ಬಿದ್ದು ಹೋಗೋ ಮರ, ಯಾವ್ದಾದ್ರೂ ದೇವಸ್ಥಾನದಲ್ಲೋ ಮಠದಲ್ಲೋ ಇದ್ದು ಜೀವನ ಕಳೆದ್ಬಿಡ್ತೀನಿ. ಸಾಕು ಈ ಜೀವನ. ಅಮ್ಮ, ಅಮ್ಮ. ರೀ, ಬಂದ್ರಾ? ಬನ್ನಿ ಊಟ ಮಾಡಿ. ಅದಿರ್ಲಿ, ಅಮ್ಮ ಎಲ್ಲಿ? ಹೊರಗಡೆ ಅಮ್ಮನ ಚಪ್ಪಲಿನೂ ಕಾಣಿಸ್ತಿಲ್ಲ. ಬಂದ್ರಿ ನೀವು ಊಟ ಮಾಡಿ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ ಎಲ್ಲಿ? ಬನ್ರಿ. ಕೇಳ್ತಿದ್ದೀನಿ ತಾನೆ, ಅಮ್ಮ ಎಲ್ಲಿ? 3 ಹೊತ್ತು ಅಮ್ಮ 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 ಅಂತ ಇರ್ತೀರಾ. ನಾನ್ ನಿಮ್ ಕಣ್ಣು ಕಾಣಿಸೋದೇ ಇಲ್ಲ ಅಲ್ಲ? ಉಚ್ಚಿ ತರ ಮಾತಾಡ್ಬೇಡ. ಅಮ್ಮ ಎಲ್ಲಿ? ನನ್ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಹೋದ್ರು. ಎಲ್ಲಿ ಹಾಳಾಗೋದು ಯಾವನಿಗೆ ಗೊತ್ತು? ಏನಂದೆ? ಎಲ್ಲ ಹಾಳಾಗೋದ? ಏನೇ ಬೊಗಳುತ್ತಿದ್ಯಾ? ನಿಮ್ಗೆ ನನ್ಗಿಂತ ಅವಳೇ ಮುಖ್ಯ ಅಲ್ವಾ? ನನಗ್ ಮಾತ್ರ ಅಲ್ಲ ಕಣೆ, ಪ್ರಪಂಚದಲ್ಲಿ ಯಾರಿಗೆ ಆಗ್ಲಿ ಎಲ್ರಿಗೂ ಮೊದ್ಲು ತನ್ನ ತಾಯಿನೇ ಮುಖ್ಯ. ನಮ್ಮಮ್ಮ ದೇವತೆ ತರ ಕಣೆ. ಅಂತ ದೇವತೆ ನಮ್ಮ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ಯಲ್ಲ, ಎಂತ ರಾಕ್ಷಸಿನೇ ನೀನು. ಹೌದು ರೀ, ನನ್ ರಾಕ್ಷಸಿನೇ. ಆ ನಿಮ್ ದೇವತೆಗೆ ಕರ್ಕೊಂಡ್ಬಂದು ಪೂಜೆ ಮಾಡಿ. ಇನ್ನ ನಿಮ್ ಮನೇಲಿ ಒಂದ್ ಕ್ಷಣ ಇರಲ್ಲ. ಅಮ್ಮ, ಅಮ್ಮ. ಹಲೋ ಅಪ್ಪ, ಎಲ್ಲಿದ್ದೀರಾ? ಬೇಗ ಬನ್ನಿ. ಯಾಕೇನಾಯ್ತು ಮಗಳೇ? ಬೇಗ ಬರಕ್ ಹೇಳಿದ್ರೆ ಆರಾಮಾಗಿದ್ಯಾ ತಾನೆ? ಸತ್ತಿಲ್ಲ, ಇನ್ನು ಬದುಕೇ ಇದ್ದೀನಿ. ಏನಾಯ್ತೆ? ಯಾಕೆ ಮಾತಾಡ್ತಾ ಇದ್ಯಾ? ನಮ್ಮ ಅತ್ತೆ ನನ್ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಹೋಗಿಕ್ಕೆ ನನ್ ಗಂಡ ನನಗೆ ಹೆಂಗ್ ಹೋಯ್ತು ಗೊತ್ತಪ್ಪ? ಏನಮ್ಮ, ಎಂಥ ಕೆಲಸ ಮಾಡ್ಬಿಟ್ಟೆ. ನಿನ್ ಜಾತಕದಲ್ಲಿ ದೋಷ ಇದೆ. ನಿನ್ ಮದ್ವೆ ಆದ್ರೆ ಹುಡುಗನ್ ಪ್ರಾಣಕ್ಕೆ ಅಪಾಯ ಅಂತ ಜ್ಯೋತಿಷರು ಹೇಳಿದ್ರು. ನಿನಗೆ ಜನ್ಮದಲ್ಲೇ ಮದುವೆ ಆಗಲ್ಲ ಅಂತ ದಿನ ಕೊರಗ್ತಿದ್ದೆ. ಆದ್ರೆ ಆ ದೇವತೆ ಜಾತಕದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ನಿಮ್ ಮಗಳು ತುಂಬಾ ಒಳ್ಳೆಯವಳು ಅಂತ ನಿನ್ನ ಈ ಮನೆಗ್ ತುಂಬಿಸ್ಕೊಂಡ್ರು ಅಂತ ತಾಯಿನ ಮನೆ ಬಿಟ್ಟು ಓಡಿಸ್ಬಿಟ್ಟೆಲ್ಲಮ್ಮ. ಎಂತ ಕೆಲಸ ಮಾಡ್ಬಿಟ್ಟೆ ಪಾಪಿ ಅಪ್ಪ ನಾನು, ಪಾಪಿ. ಮನೆ ಬಿಟ್ಟು ಓಡಿಸ್ದೆ ಅಪ್ಪ ನಾನು. ಅಪ್ಪ ಕ್ಷಮಿಸಿ ಅಪ್ಪ. ಇದ್ದಾರೆ ಹುಚ್ಚಿ, ಈಗಳೋಗ್ಬಿಟ್ಟು ಮೊದಲು ನಿಮ್ಮತ್ತೆ ಎಲ್ಲಿದ್ದಾರೆ ಅಂತ ಹುಡುಕಿ ತಪ್ಪಾಯ್ತತ್ತೆ ಅಂತ ಕಾಲ ಬಿದ್ದು ಅವ್ರನ್ನ ಮನೆ ಕರ್ಕೊಂಬ. ನಡಿ ನಡಿ. ನನ್ನ ಬಂದಿದ್ದೀನಮ್ಮ. ಅಮ್ಮ, ಎಲ್ಲಿದ್ದೀರಾ ಅತ್ತೆ? ಅಮ್ಮ.
ಚಿಕ್ಕ ವೇಳೆ ಓಡಿ ಬರುವಳು. ಅಮ್ಮಾಯನೆ ಫಲವಿಲ್ಲದ ಬೆನ್ನುಡಿನ ಚಾಕರಿ, ಅಮ್ಮಾಯನೆ ರಾಜೀನಾಮೆ ಕೊಡಲಾಗದ ನೌಕರಿ. ಅಮ್ಮಾಯನು ಪದವೊಂದು ಸುಂದರ ಕಾವ್ಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಸೊಸೆ ದುಡುಕನದಿಂದ ತಾಯಿಗೆ ಯಾವ ಪರಿಸ್ಥಿತಿ ಬಂತು ಅಂತ. ಈಗಿನ ಕಾಲದಲ್ಲಿ ಕಾಲ ಕೆಟ್ಟೋಗ್ಬಿಟ್ಟು ಎಲ್ಲ ತಾಯಂದಿರು ತಂದೆಗಳು ಅನಾಥಾಶ್ರಮ ಸೇರ್ತಿದ್ದಾರೆ. ದಯವಿಟ್ಟು ನಿಮ್ಮಲ್ಲೆಲ್ಲ ಕೈ ಮುಗಿ ಕೇಳ್ಕೊತಿದ್ದೀನಿ, ನಿಮ್ಮ ತಂದೆ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರಾದ್ರೂ ತಪ್ಪು ದಾರಿಲಿ ಹೋಗ್ತಿದ್ದಾರೆ ಅಂದ್ರೆ ಅವರಿಗೆ ನಿಮ್ಗೆ ಗೊತ್ತಿರೋಷ್ಟು ಬುದ್ಧಿವಾದ ಹೇಳಿ. ದಯವಿಟ್ಟು ತಂದೆ ತಾಯಂದಿರನ್ನ ಕಳ್ಕೊಂಡ್ಮೇಲೆ ಅವ್ರ ಬೆಲೆ ಗೊತ್ತಾಗೋದು. ಅದಕ್ಕೋಸ್ಕರ ತಂದೆ ತಾಯಿ ಕಳ್ಕೊಂಡ್ಮೇಲೆ ಮಿಸ್ ಯು ಅಪ್ಪ ಮಿಸ್ ಯು ಅಮ್ಮ ಅಂತ ನೀವು ಪಶ್ಚಾತ್ತಾಪ ಪಡೋದು, ತಂದೆ ತಾಯಿ ಇದ್ದಾಗ ಲವ್ ಯು ಅಪ್ಪ ಲವ್ ಯು ಅಮ್ಮ ಅಂತ ಹೇಳಿ ಖುಷಿ ಪಡಿ.